ಇವತ್ತು ನಾನು ನನ್ನ ಸ್ಟೈಲಲ್ಲಿ ಒಂದು ಮೊಟ್ಟೆ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಮೊದಲು ಮೊಟ್ಟೆ ಬೇಯಿಸಬೇಕು. ಬೇಯಿಸೋ ಮೊದಲು ಕಲ್ಲು ಉಪ್ಪು ಹಾಕಬೇಕು, ಇಲ್ಲಾಂದರೆ ಮೊಟ್ಟೆ ಒಡೆದೋಗುತ್ತೆ. ಇವತ್ತು 6 ಮೊಟ್ಟೆದು ಒಂದು ಪಲ್ಯ ಮಾಡ್ತೀನಿ ನಾನು. ನೋಡಿ, ಹೀಗೆ ಬೇಯಿಸ್ಲಿಕ್ಕೆ ಇಡಬೇಕು. ಫಸ್ಟ್ ಮೊಟ್ಟೆಯನ್ನು ಮುಚ್ಚಬೇಡಿ, ಹಾಗೆ ಬೇಯಲಿ. ನೋಡಿ, ಈಗ ನಮ್ಮ ಮೊಟ್ಟೆ ಬೇಯ್ತಾ ಇದೆ. ಮೊಟ್ಟೆ ಪಲ್ಯ ನಮ್ಮೂರ ಕಡೆ ಮೊಟ್ಟೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಅನ್ನ ಎಲ್ಲದಕ್ಕೂ, ಗಂಜಿಗೆ. ಒಂದು ಮೊಟ್ಟೆ ಬೇಯಲಿಕ್ಕೆ 10 ನಿಮಿಷ. 6 ಮೊಟ್ಟೆ ಬೇಯಲಿಕ್ಕೆ ಎಷ್ಟು ನಿಮಿಷ? 10 ನಿಮಿಷ. ಈಗ ಮೊಟ್ಟೆಯನ್ನು ತೆಗೆಯೋಣ. ನೋಡಿ, ಎಲ್ಲಾದರೂ ಒಂದು ಗಾಯ ಮಾಡ್ಕೊಂಡಿದೆಯಾ ನೋಡಿ. ಮೊಟ್ಟೆ ಆಲ್ಮೋಸ್ಟ್ ಬೆಂದಿದೆ. ತೆಗಿಯೋಣ ಇದನ್ನೀಗ. ತೆಗಿಲಿಕ್ಕೆ ಮೊಟ್ಟೆ ತಣಿಲಿ, ಇಲ್ಲಾಂದರೆ ತಣ್ಣೀರಲ್ಲೇ ಹಾಕಿಡಬೇಕು. ಇದು ಒಂದು ಮೊಟ್ಟೆ ಕತೆ ಅಲ್ಲ, 6 ಮೊಟ್ಟೆ ಕತೆ. ನೋಡಿ, ಆ ಕಥೆಯನ್ನು ನಾನು ತೋರಿಸ್ತೀನಿ. ಸ್ವಲ್ಪ ನನ್ನ ಫೋನ್ ಚಾರ್ಜ್ ಆಗಲಿ, ಎಲ್ಲ ಒಟ್ಟಿಗೆ ತೋರಿಸ್ತೀನಿ. ಈಗ ಮೊಟ್ಟೆದು ಸಿಪ್ಪೆ ಸುಲಿದಾಗಿದೆ, ಇನ್ನು ಚಿಕ್ಕದಾಗಿ ಈಗ ಮೊಟ್ಟೆ ಸಿಪ್ಪೆ ಸುಲಿದಿಟ್ಟಿದ್ದೇನೆ, ಇನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬರಬೇಕು. ಆಮೇಲೆ ನಾನು ಮೊಟ್ಟೆ ಪಲ್ಯಕ್ಕೆ ಒಂದು ಚಿಕ್ಕ 2 ಈರುಳ್ಳಿ, 1-2 ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಹಾಗೆ 1.5 ಸ್ಪೂನ್ ಎಣ್ಣೆ ಬಿಸಿಯಾಗಿದೆ. ಈಗ ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿನ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕೋಣ. ನೋಡ್ಕೊಂಡು ಹಾಕಿ. ಪಲ್ಯಕ್ಕೆ ಉಪ್ಪು ಹಾಕುವಾಗ ತುಂಬ ಜಾಗ್ರತೆ ಆಗಿರಬೇಕು, ಬೇಗ ಉಪ್ಪು ಆಗೋದು. ಇದು ಈರುಳ್ಳಿ ಕೆಂಪಾಗೋದು ಬೇಡ. ಇಲ್ಲಿ ನಾನು 3/4 ಸ್ಪೂನಷ್ಟೇ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದರೆ ಮೊಟ್ಟೆ ಪಲ್ಯ ಚೆನ್ನಾಗಿರೋದಿಲ್ಲ. ಆಮೇಲೆ ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ. ಅದು ಸೀದು ಹೋಗಬಾರ್ದು. ಈಗ ನೀರು ಹಾಕಬೇಕು, ಚೆನ್ನಾಗಿ ಕುದೀಲಿ. ಈಗ ಸ್ವಲ್ಪ ಹುಣಸೆ ನೀರು ಹಾಕಿ ಒಂದು 1/4 ಸ್ಪೂನ್ ಅಷ್ಟೇ. ಇವಾಗ ನಾವು ಕಟ್ ಮಾಡಿದ ಮೊಟ್ಟೆನ ಹಾಕೋಣ, ಅದು ಬೇಯಲಿ ಚೆನ್ನಾಗಿ. ಕೊನೆಯಲ್ಲಿ ತೆಂಗಿನ ತುರಿ ಪುಡಿ ಮಾಡಿ ಮಿಕ್ಸಿ ಜಾರಲ್ಲಿ, ನೀರು ಹಾಕದೆ ಪುಡಿ ಮಾಡಿ ಅದಕ್ಕೆ ಸೇರಿಸಲಿಕ್ಕಿದೆ. ಸೇರಿಸುವಾಗ 3 ಬೆಳ್ಳುಳ್ಳಿ ಎಸಳು, 1 ಚಿಟಿಕೆಯಷ್ಟು ಜೀರಿಗೆ ಹಾಕಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಈಗ ಮಿಕ್ಸಿಯ ಚಿಕ್ಕ ಜಾರಲ್ಲಿ ಪುಡಿ ಮಾಡಬೇಕು. ಮಾಡಿದ್ದಾಯಿತು ನೋಡಿ. ಇನ್ನು ಮೊಟ್ಟೆ ಪಲ್ಯಕ್ಕೆ ಸೇರಿಸಬೇಕು ಕೊನೆಯಲ್ಲಿ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು ಪುಡಿ ಮಾಡಿರುವ ತೆಂಗಿನ ತುರಿ ಹಾಕೋಣ. ಇವಾಗ ಇದು ಡ್ರೈ ಆಗಬೇಕು. ಈಗ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಗ್ತಾಯಿದೆ. 1-2 ನಿಮಿಷದಲ್ಲಿ ಅದರ ನೀರೆಲ್ಲ ಬತ್ತಿದಾಗ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ಈಗ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಯಿತು ನೋಡಿ.